ಹಾಯ್ ಲೈಫ್ ಕ್ಯಾಮ್ರಾ ಆ್ಯಕ್ಷನ್. ಎಲ್ರಿಗೂ ಮಾರ್ನಿಂಗ್ ವಾಚ್ಗೆ ಸ್ವಾಗತ. ಡೇ 2, ಲೆಟ್ಸ್ ಗೋ. ವೆದರ್ ಮಾತ್ರ ಹಲ್ಟಿಯಾಗಿದೆ, ಸೂಪರ್. ಫುಲ್ಲು ಮೋಡಕ್ಕೆ ಹೋಯ್ದ ವಾತಾವರಣ ಎಲ್ಲ ಕಡೆ. ಹಲ್ಟಿ ಅಂದರೆ ಹಲ್ಟಿದೆ ಇವತ್ತು, ಬೆಂಕಿ. ಈ ವೆದರಲ್ಲಿ ಈ ಬ್ಲಾಗ್ಸು ಏನೋ ಖುಷಿ ಅಂತ. ಅಂತೂ ಒನ್ ಡೇ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡವರು ಸ್ಟಾರ್ಟ್ ಮಾಡಿ ಆಲ್ರೆಡಿ 2ನೇ ದಿನವಾಯಿತು. ಒಂದು ಖುಷಿ ಇದೆ, ಏನೋ ಮಾಡ್ತೀವಿ ಅಂತ ಅಂದ್ರೆ. ಅದರಲ್ಲಿ ನಮ್ಮ ಮೋಟಿವೇಶನ್ ಹುಡುಗ ಮುಂದೆ ಹೋಗ್ತಾವನೆ. ಚೆನ್ನಾಗಿದೆ ಬ್ಲಾಗ್ ಮಾಡೋದು. ಇದೇ ನಮ್ಮ ಅರ್ಲಿ ಮಾರ್ನಿಂಗು ಜಿಮ್, ಗೌರ್ಮೆಂಟ್ ಪಾರ್ಕ್. ಇದೇ ನಮ್ಮ ಜಿಮ್. ಹಿಂಗಿದೆ. ಅಂತೂ ಡೇ 2 ಬ್ಲಾಗ್ ಕಂಪ್ಲೀಟ್ ಮಾಡಿದ್ವಿ. ಅಂತೂ ಸೇಮ್ ನೆನ್ನೆ ಥರ ರೊಟೀನ್. ಹಿಂಗೆಲ್ಲ ಸುತ್ತಾಡ್ಕೊಂಡು ಪಾರ್ಕಿಗೆ ಹೋಗಿ ಗೌರ್ಮೆಂಟ್ ಪಾರ್ಕಲ್ಲಿ ಎಕ್ಸಸೈಸ್ ಮಾಡಿ, ಮತ್ತು ನಮ್ಮ ದೋಸ್ತ ಆದಿತ್ಯ ಅವರ ಕೃಪೆಯಿಂದ ಮತ್ತು ನಮ್ಮ ಶಶಿ, ನಮ್ಮ ರೂಮೇಟ್ ಶಶಿ ಅವರ ಸಹಾಯದಿಂದ ನಾವು ಬೆಳಗ್ಗೆ ಎದ್ದೇಳಕ್ಕಾಯಿತು. ಅಂತೂ ಫುಲ್ಲು ಒಂದೇನೋ ಮೋಟಿವೇಶನ್ ಸಿಕ್ಕಿದೆ. 21 ದಿನ ಮಾಡಬೇಕಂತ ಫಿಕ್ಸ್ ಆಗ್ಬಿಟ್ಟಿವಿ. ಫಸ್ಟ್ 21 ದಿನದಲ್ಲಿ 2 ದಿನ ಕಂಪ್ಲೀಟ್ ಆಯಿತು. ಇವತ್ತು ಸೇಮ್ ಅದೇ ಥರ. ಫಸ್ಟು ಹಿಂಗೆಲ್ಲ ವಾಕಿಂಗ್ ಮಾಡಿ ನೆಕ್ಸ್ಟು ಹಿಂದಗಡೆಗೆ ಗೌರ್ಮೆಂಟ್ ಪಾರ್ಕಲ್ಲಿ ಎಕ್ಸಸೈಸ್ ಮಾಡ್ತೀವಿ. ಅಲ್ಲಿ ಅಂತೂ ದಿನ ಆಂಟಿಗಳು ಬರ್ತಾರೆ, ಇವತ್ತು ಬರ್ತಿದ್ರು. ಅವರು ಎಷ್ಟೋ ವರ್ಷದಿಂದ ಪಾರ್ಕಲ್ಲಿ ಎಕ್ಸಸೈಸ್ ಮಾಡ್ತಾವ್ರೆ. ಅವ್ರು ಏನು ಇಂಪ್ರೂವ್ಮೆಂಟೇ ಕಾಣ್ತಾ ಇಲ್ಲ. ಅದೇನು ಗೊತ್ತಿಲ್ಲಪ್ಪ, ಅವ್ರು ಏನು ಎಕ್ಸಸೈಸ್ ಮಾಡ್ತಾರೋ ಏನು ಗೊತ್ತಿಲ್ಲ. ಬಟ್ ಆದರೆ ಡೈಲಿ ಅವರು ಯೋಗ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಬಟ್ ಆದರೆ ಏನು ಇಂಪ್ರೂವ್ಮೆಂಟ್ ಇರಲ್ಲ. ಏನಿರ್ಬೋದು ಅದಕ್ಕೆಲ್ಲ ರೀಸನ್ನು ಅಂದರೆ ನಮಗೇನು ಗೊತ್ತಿಲ್ಲ. ನಿಮಗೇನು ಗೊತ್ತಿದ್ರೆ ತಿಳಿಸಿ. ಒನ್ ಡೇ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡವರು 2 ದಿನ ಮಾಡಿಬಿಟ್ಟಿವಿ ಅಂತೂ. ಅದೇ ಅಲ್ವಾ, ನಾವು ಯಾವತ್ತೋ ಒಂದಿನ ಅದು ಮಾರ್ನಿಂಗ್ ಹೆವಿ ಮೋಟಿವೇಶನ್ ಇರುತ್ತೆ. ಏನೋ ಒಂದು ಸ್ಟಾರ್ಟ್ ಮಾಡಿಬಿಟ್ರೆ ಅಂತೂ ಅದು ಹೆಂಗೋ ಒಂದು ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಏನೂ ಆಗಲ್ಲ. ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಬೇಕು. ಏನಾಗಲೂ ಜಸ್ಟ್ ಸ್ಟಾರ್ಟ್ ಮಾಡಬೇಕು. ಅವಾಗ ತಾನೇ ಅದು ಮೂವ್ ಆಗುತ್ತೆ. ಏನಂದರೆ ನಾವು ನಿಂತ್ಬಿಟ್ರೆ ಏನು ಮೂವ್ ಆಗಲ್ಲ. ಸ್ವಲ್ಪ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಾನೇ ಫಸ್ಟು 0, 1, 2, 3 ಹಿಂಗೆ ಹೋಗ್ತೀವಿ. ಸೊ ಡೈರೆಕ್ಟ್ 100 ಬಾಲಿಗೆ ಡೈರೆಕ್ಟ್ 100 ಹೊಡಿಯೋಕ್ಕಾಗಲ್ಲ. ಸೆಂಚುರಿ ಹೊಡಿಬೇಕಾದ್ರೆ ಫಸ್ಟಿಗೆ 0, 1, 2, 3ಲಿಂದನೇ ಹೋಗ್ಬೇಕಲ್ಲ. ಒಬ್ಬೊಬ್ಬರು ಬೇಗ ಹೊಡ್ತಾರೆ. ಅಂದರೆ ಒಬ್ಬೊಬ್ಬರು 6 ಹೊಡೆಯೋ ಕೆಪಾಸಿಟಿ ಇರುತ್ತೆ. ಅವರು 20 ಬಾಲಿಗೆ 30 ಬಾಲಿ ಸೆಂಚುರಿ ಹೊಡ್ತಾರೆ. ಒಬ್ಬೊಬ್ಬರು ಒಂದೊಂಥರ ಆಡ್ತಾರೆ, ಅವ್ರ ಸ್ಟೈಲು. ಒಬ್ಬೊಬ್ರಿಗೆ ಸಕ್ಸಸ್ಸು ಬೇಗ ಸಿಗುತ್ತೆ, ಒಬ್ಬೊಬ್ರಿಗೆ ಸಕ್ಸಸ್ಸು ಅಷ್ಟು ಬೇಗ ಸಿಗೋಲ್ಲ. ಒಬ್ಬೊಬ್ಬರು ಹೆಂಗೆ ಅಂದರೆ ಏನೋ ಕ್ರಿಸ್ ಗೇಲ್. ಈಗ ಕ್ರಿಸ್ ಗೇಲ್ ಅವ್ರಿಗೆ ಬಾಡಿ ಇದೆ, ಸ್ಟ್ರೆಂತ್ ಇದೆ, ಫಿಟ್ನೆಸ್ ಇದೆ, ಎಲ್ಲದೂ ಇದೆ. ಅವ್ರ ಸ್ಟೈಲಲ್ಲೇ ಅವ್ರು ಬ್ಯಾಟಿಂಗ್ ಆಡ್ತಾರೆ. ಈಗ ಅವ್ರ ಥರ ಚತೇಶ್ವರ್ ಪೂಜಾರಿಗೆ ಬೇರೆಯವ್ರಿಗೆ ಯಾರಿಗಿನ ಆಡೋಕ್ಕಾಗತ್ತಂದರೆ ಆಗಲ್ಲ. ಯಾಕಂದರೆ ಅವ್ರದ್ದೊಂದು ಐಡೆಂಟಿಟಿ ಇದೆ. ಈಗ ಕ್ರಿಸ್ ಗೇಲ್ ಅವ್ರಿಗೆ ಪೂಜಾರ್ ಥರ ಆಡೋದಂದ್ರೆ ಆಗಲ್ಲ. ಯಾಕಂದರೆ ಅವ್ರ ಸ್ಕಿಲ್ ಬೇರೆ, ಇವ್ರ ಸ್ಕಿಲ್ ಸೆಟ್ಟೇ ಬೇರೆ. ಸೊ ಅಂದರೆ ಇಬ್ಬರಲ್ಲಿರೋದು ಏನು ಹೇಳಿ ಡಿಸಿಪ್ಲಿನ್. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅಷ್ಟೇ ಇರಬೇಕು. ನಾವು ಕಲಿಬೇಕಾಗಿರೋದು ಅಷ್ಟೇ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇತ್ತಂದರೆ ಸಕ್ಸಸ್ ಆಗೇ ಆಗ್ತೀವಿ. ಅದನ್ನ ನಾವು ಬೆಳೆಸ್ಕೊಬೇಕು. ಅದನ್ನ ಬೆಳೆಸ್ಕೊಬೇಕಂತಲೇ ಈಗ ಸ್ಟಾರ್ಟ್ ಮಾಡಿರೋದು. ನೀವು ಬೆಳೆಸ್ಕೊರಿ. ಮಾರ್ನಿಂಗ್ ಮೋಟಿವೇಶನ್ ನಿಮಗೂ ಇರಲಿ, ಎಲ್ಲರಿಗೂ ಇರಲಿ. ಹಂಗಾದ್ರೆ ಮಾತ್ರ ಏನೋ ಒಂದು ಆಗುತ್ತೆ. ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇದ್ದರೆ ತಾನಾಗುತ್ತೆ. ನಮ್ಮ RCB ಭೂವಿ ಅದಾರಲ್ಲ, ಅವ್ರು ನೋಡಿ, ಅವರು ಅಷ್ಟೇ. ಅವ್ರು ನೋಡಿ 36, 37 ಏಜ್ ಆಗಿದೆ ಆಲ್ರೆಡಿ. ಬಟ್ ಆದರೆ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ. ಈ IPL ಹೆಂಗೆ ಬಾಲಿಂಗ್ ಮಾಡಿದ್ರು. ಅದಕ್ಕೆಲ್ಲ ರೀಸನ್ನು ಅವರು ಡಿಸಿಪ್ಲಿನ್ ಆಗಿದ್ದಾರೆ. ಕನ್ಸಿಸ್ಟೆನ್ಸಿಯಲ್ಲಿ ಬಾಲಿಂಗ್ ಮಾಡ್ತಾರೆ. ಒಂದೇ ಗುಡ್ ಲೆಂತು ಎಲ್ಲ ಥರ ಬಾಲಿಂಗ್ ಮಾಡ್ತಾರೆ. ಸಖತ್ತಾಗಿ ಡಿಸಿಪ್ಲಿನ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ ಅವ್ರು ಕಾಮ್, ಅಂದರೆ ತಾಳ್ಮೆಯಲ್ಲಿರ್ತಾರೆ. ಏನು ಸಿಚುವೇಶನ್ ಆದ್ರೂ ಫುಲ್ ಕೂಲಾಗಿರ್ತಾರೆ. ಆ ರೇಂಜ್ ಅಂಥದ್ನೆಲ್ಲ ನಾವು ಹ್ಯಾಂಡಲ್ ಮಾಡೋದಕ್ಕಂದ್ರೆ ಆಟೋಮೆಟಿಕ್ ನಮಗೂ ಅವರಷ್ಟು ಸಕ್ಸಸ್ ಸಿಗಲಿಲ್ಲ ಅಂದರೆ ಒಂದು ರೇಂಜಿಗೆ ಏನೋ ಒಂದು ಆಗ್ತೀವಿ. ಅದಕ್ಕೆ ಏನೋ ಒಂದಿನ ಯಾವತ್ತೋ ಒಂದಿನ ಸ್ಟಾರ್ಟ್ ಮಾಡಮ್ಮ ಅಂತ ಬರೀ ಪ್ಲ್ಯಾನ್ ಮಾಡ್ಕೊಂತ ಕುಂತ್ರೆ ಯಾವುದೂ ವರ್ಕ್ ಆಗೋಲ್ಲ. ಏನೋ ಒಂದು ಸ್ಟಾರ್ಟ್ ಮಾಡಿದರೆ ನೋಡಿ, ನಮ್ಮ ದೋಸ್ತ ಒಬ್ಬರು ಫುಡ್ ಬ್ಲಾಗ್ ಏನೋ ಅಂತ ಸ್ಟಾರ್ಟ್ ಮಾಡಿದ್ರು. 2 ವರ್ಷ ಆಯಿತು.
ಅವರು ಹಂಗೆ ಸ್ಟಾರ್ಟ್ ಮಾಡಿ ಅವಾಗ ಏನು ಇದ್ದಿಲ್ಲ, 2 ವರ್ಷದಿಂದ ಹಂಗೋ ಸ್ಟಾರ್ಟ್ ಮಾಡಿದರು. ಈಗ ಮಾಡಿ ಅವರು ಒಂದು ಒಳ್ಳೆಯ ಫುಡ್ ಬ್ಲಾಗರ್ ಆಗಿದ್ದಾರೆ. ಅದಕ್ಕೆ ಹೇಳೋದು, ಅವತ್ತೊಂದು ದಿನ ಇವತ್ತೊಂದು ದಿನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡಿದರೆ ತನ ಆಗುತ್ತೆ. ಅದಕ್ಕೆ ಡೈಲಿ ಇನ್ನು ಮುಂದೆ ನಾನು ಫಿಕ್ಸ್ ಆಗ್ಬಿಟ್ಟಿನಿ. ನಮ್ಮ ದೋಸ್ತ ಹೆಂಗೋ ಒಬ್ಬ ಮೋಟಿವೇಶನ್ ಕೊಡೋಕ್ಕೆ ಸಿಕ್ಕಾರೆ, ಅವನು ನಾನು ಇಬ್ಬರು ಕೂಡಿ ಮಾರ್ನಿಂಗ್ ಅದೇ 21 ದಿನ ಚಾಲೆಂಜ್ ಬಿಟ್ಟಿದ್ದೆ. ಅದೇ ಚಾಲೆಂಜ್ ಅಕ್ಕೆ ಮಾಡಿದರೆ ಅವಾಗ ಏನೋ ಒಂದು ಆಗುತ್ತಂತ ಫುಲ್ಲಿ ಚಾಲೆಂಜಲ್ಲಿ ಮಾಡ್ತಾಯಿದ್ದೀವಿ. ಈ ಹೋಪು, ಈ ಹುಮ್ಮಸ್ಸು ಇದು ಯಾವಾಗಲೂ ಇರಲಿ, ನನಗೂ ಇರಲು, ಅವನಿಗಿರಲು, ಎಲ್ಲರಿಗೂ ಇರಲು ಅಂತ ಹೇಳ್ತಾ ಇವತ್ತಿನ ಸೆಕೆಂಡ್ ಟು ಡೇ ಬ್ಲ್ಯಾಗನ್ನೇ ಕ್ಲೋಸ್ ಮಾಡೋಣ.